ಕೋಗಿಲು ಬಡಾವಣೆ ಅಕ್ರಮ ಒತ್ತುವರಿ ತೆರವು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಗೃಹ ಸಚಿವರು ಮಾತನಾಡಿದ್ದಾರೆ. ನಿನ್ನೆ ಸಿಎಂ ಡಿಸಿಎಂ ಸಭೆ ಮಾಡಿದ್ದಾರೆ. ಮನೆ ಯಾರೆಲ್ಲ ಕಳೆದುಕೊಂಡಿದ್ದಾರೋ ಅಂತವರಿಗೆ ಪರಿಹಾರ ಮತ್ತು ಮನೆ ಕೊಡುವಂತ ತೀರ್ಮಾನವನ್ನ ಮಾಡಿದ್ದಾರೆ. ಆ ಸಮಸ್ಯೆ ಅಲ್ಲಿಗೆ ಬಗೆಹರಿಯುತ್ತೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲಾ ಸಾಧಕ ಬಾಧಕ ನೋಡಿಯೇ ಈ ತೀರ್ಮಾನ ಆಗಿದೆ. ಬೇರೆಯವರು ಹೇಳಿಕೆ ಕೊಡೋದು ರಾಜಕೀಯ ಉದ್ದೇಶದ ಹೇಳಿಕೆಗಳು, ವಿಪಕ್ಷಗಳ ಹೇಳಿಕೆ ಬೇರೆ ಕಡೆ ಕೇಳಾದವರು ಹೇಳ್ತಿದ್ದಾರೆ ಅಂತ ಈ ತೀರ್ಮಾನ ಮಾಡಿದ್ದಲ್ಲ. ಸಂತ್ರಸ್ತರಲ್ಲಿ ಅವರ ರಾಜ್ಯದವರು ಇರಬಹುದು, ಆದರೆ ಕೇರಳ ಸಿಎಂ ಹೇಳಿದ್ದಾರೆ ಅಂತ ನಾವು ಇದನ್ನ ಮಾಡಿಲ್ಲ. ಕೇರಳ ಸಿಎಂ ಇದರಲ್ಲಿ ಮೂಗು ತೂರಿಸೋದು ಸರಿಯಲ್ಲ. ಅವರ ರಾಜ್ಯದಲ್ಲಿ ನಾವು ಹಸ್ತಕ್ಷೇಪ ಮಾಡಿದ್ರೆ ಅವರು ಸುಮ್ಮನಿರ್ತಾರಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಗೃಹ ಸಚಿವರು. ನೀವು ನಮ್ಮ ಬೆಂಗಳೂರು ಇನ್ಚಾರ್ಜ್ ಮಂತ್ರಿಗಳು ಅವ್ರನ್ನ ಕೇಳ್ರಿ, ಅವಾಗ ಅವ್ರಿಗೆ ಮಾಹಿತಿ ಇರುತ್ತೆ. ಅಲ್ಲ, ಮಾಹಿತಿ ಅವರಿಗೆ ಹೆಚ್ಚಿರುತ್ತಲ್ವಾ. ಈ ವಿಚಾರದಲ್ಲಿ ಪಾಕಿಸ್ತಾನ ವಿದೇಶಾಂಗ ಇಲಾಖೆ ಇಂಟರ್ಫಿಯರ್ ಆಗ್ತಾ ಇದೆ. ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೀತಾ ಇದಾವೆ. ಕ್ರಿಶ್ಚಿಯನ್ನರ ದಾಳಿ, ಈ ದಾಳಿಗಳೆಲ್ಲವೂ ಸೇರಿ ನಮ್ಮ ಮೇಲೆ ಅಲ್ಲಿ ತನಕ ರೀಚ್ ಆಗಿದೆ. ಇದನ್ನ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ನೋಡ್ಕೊಳ್ತಾರೆ. ಕೇಂದ್ರ ಸರ್ಕಾರ ನೋಡ್ಕೊಳ್ಳುತ್ತೆ. ಕೇಂದ್ರ ಸರ್ಕಾರ ನೋಡ್ಕೊಳ್ಳುತ್ತೆ. ಇದು ನೀವು ನಮ್ಮ ಬೆಂಗಳೂರು ಇನ್ಚಾರ್ಜ್ ಮಂತ್ರಿಗಳು ಅವ್ರನ್ನ ಕೇಳ್ರಿ, ಅವಾಗ ಅವ್ರಿಗೆ ಮಾಹಿತಿ ಇರುತ್ತೆ. ಅಲ್ಲ, ಮಾಹಿತಿ ಅವರಿಗೆ ಹೆಚ್ಚಿರುತ್ತಲ್ವಾ. ಈ ವಿಚಾರದಲ್ಲಿ ಪಾಕಿಸ್ತಾನ ವಿದೇಶಾಂಗ ಇಲಾಖೆ ಇಂಟರ್ಫಿಯರ್ ಆಗ್ತಾ ಇದೆ. ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೀತಾ ಇದಾವೆ. ಕ್ರಿಶ್ಚಿಯನ್ನರ ದಾಳಿ, ಈ ದಾಳಿಗಳೆಲ್ಲವೂ ಸೇರಿ ನಮ್ಮ ಮೇಲೆ ಅಲ್ಲಿ ತನಕ ರೀಚ್ ಆಗಿದೆ. ಇದನ್ನ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ನೋಡ್ಕೊಳ್ತಾರೆ. ಕೇಂದ್ರ ಸರ್ಕಾರ ನೋಡ್ಕೊಳ್ಳುತ್ತೆ. ಕೇಂದ್ರ ಸರ್ಕಾರ ನೋಡ್ಕೊಳ್ಳುತ್ತೆ. ಇದು ನೀವು ನಮ್ಮ ಬೆಂಗಳೂರು ಇನ್ಚಾರ್ಜ್ ಮಂತ್ರಿಗಳು ರಾಜ್ ನ್ಯೂಸ್ ಕನ್ನಡ.